ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಆ ದೇವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಈ ಮೂರ್ತಿ ಸ್ಥಾಪಿಸಿದ್ದು ಯಾರು ಅಂತ ತಿಳಿಯೋದಕ್ಕೆ ಕೊನೆಗೆ ಠಾಣೆ ಮೆಟ್ಟಿಲೇರುವಂತಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ವಿಶ್ವವಿದ್ಯಾಲಯಗಳು ಅಂದ್ರೆ ಜ್ಞಾನ ದೇಗುಲ. ಇಲ್ಲಿ ನಿತ್ಯವೂ ಅಕ್ಷರ ದಾಸೋಹ ಆಗುತ್ತೆ. ಇಲ್ಲಿ ಎಲ್ಲರೂ ಸಮಾನ. ಯಾವುದೋ ಒಂದು ಧರ್ಮದ ಬೋಧನೆ ಮಾಡುವಂತಿಲ್ಲ, ಯಾವುದೋ ಒಂದು ಧರ್ಮದ ಮೂರ್ತಿಗಳನ್ನ ಪ್ರತಿಷ್ಠಾಪಿಸುವಂತಿಲ್ಲ. ಆದರೆ ಧಾರವಾಡದ ಕೃಷಿ ವಿವಿಯಲ್ಲಿ ಆಗಿದ್ದೇ ಬೇರೆ. ಧಾರವಾಡ ಕೃಷಿ ವಿವಿಯಲ್ಲಿ ಮೂರ್ತಿ ಸ್ಥಾಪನೆ, ಮೂರ್ತಿ ತೆರವಿಗೆ ಸ್ಥಳೀಯರ ವಿರೋಧ. ನಿಜ, ಧಾರವಾಡದ ಕೃಷಿ ವಿವಿಯಲ್ಲಿ ರಾತ್ರೋರಾತ್ರಿ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮತ್ತು ನಾಗದೇವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಬೆಳಿಗ್ಗೆ ವಿಷಯ ತಿಳಿತಾ ಇದ್ದಂತೆ ಅಯ್ಯಪ್ಪ ಮಾಲಾಧಾರಿಗಳು ಜನರು ಓಡೋಡಿ ಬಂದು ನೋಡಿದರು. ಬಳಿಕ ಜೆಸಿಬಿ ಮೂಲಕ ದೇವರ ಮೂರ್ತಿಗಳನ್ನ ತೆರವು ಮಾಡೋದಕ್ಕೆ ಕೃಷಿ ವಿವಿ ಸಿಬ್ಬಂದಿ ಯತ್ನಿಸಿದರು. ಆದರೆ ಇದಕ್ಕೆ ಅಲ್ಲಿದ್ದವರು ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಕೃಷಿ ವಿವಿಯವರು ಅನಿವಾರ್ಯವಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಬಯಲಲ್ಲಿ ಇದ್ದಾರೆ ಅಂತ ಮಾಲಾಧಾರಿಗಳು ಶಾಮಿಯಾನ ಹಾಕುವುದಕ್ಕೆ ಮುಂದಾದರು. ಆದ್ರೆ ಇದಕ್ಕೂ ಪೊಲೀಸರು ತಡೆಯೊಡ್ಡಿದ್ರು. ಬಳಿಕ ಕೃಷಿ ವಿವಿ ಕುಲಪತಿ ಜೊತೆ ಮಾಲಾಧಾರಿಗಳು ಸಭೆ ಮಾಡೋದಕ್ಕೆ ಮುಂದಾದ್ರೆ ಅವ್ರ್ಯಾರು ಕೈಗೆ ಸಿಕ್ಕಿಲ್ಲ. ಸದ್ಯ ಯಥಾಸ್ಥಿತಿ ಇದೆ. ಆದ್ರೆ ಈ ಮೂರ್ತಿ ಸಮರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿವಿ ಸಿಬ್ಬಂದಿ ಯತ್ನಿಸಿದರು. ಆದರೆ ಇದಕ್ಕೆ ಅಲ್ಲಿದ್ದವರು ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಕೃಷಿ ವಿವಿಯವರು ಅನಿವಾರ್ಯವಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಬಯಲಲ್ಲಿ ಇದ್ದಾರೆ ಅಂತ ಮಾಲಾಧಾರಿಗಳು ಶಾಮಿಯಾನ ಹಾಕುವುದಕ್ಕೆ ಮುಂದಾದರು. ಆದ್ರೆ ಇದಕ್ಕೂ ಪೊಲೀಸರು ತಡೆಯೊಡ್ಡಿದ್ರು. ಬಳಿಕ ಕೃಷಿ ವಿವಿ ಕುಲಪತಿ ಜೊತೆ ಮಾಲಾಧಾರಿಗಳು ಸಭೆ ಮಾಡೋದಕ್ಕೆ ಮುಂದಾದ್ರೆ ಅವ್ರ್ಯಾರು ಕೈಗೆ ಸಿಕ್ಕಿಲ್ಲ. ಸದ್ಯ ಯಥಾಸ್ಥಿತಿ ಇದೆ. ಆದ್ರೆ ಈ ಮೂರ್ತಿ ಸಮರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಆ ದೇವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಈ ಮೂರ್ತಿ ಸ್ಥಾಪಿಸಿದ್ದು ಯಾರು ಅಂತ ತಿಳಿಯೋದಕ್ಕೆ ಕೊನೆಗೆ ಠಾಣೆ ಮೆಟ್ಟಿಲೇರುವಂತಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ವಿಶ್ವವಿದ್ಯಾಲಯಗಳು ಅಂದ್ರೆ ಜ್ಞಾನ ದೇಗುಲ. ಇಲ್ಲಿ ನಿತ್ಯವೂ ಅಕ್ಷರ ದಾಸೋಹ ಆಗುತ್ತೆ. ಇಲ್ಲಿ ಎಲ್ಲರೂ ಸಮಾನ. ಯಾವುದೋ ಒಂದು ಧರ್ಮದ ಬೋಧನೆ ಮಾಡುವಂತಿಲ್ಲ, ಯಾವುದೋ ಒಂದು ಧರ್ಮದ ಮೂರ್ತಿಗಳನ್ನ ಪ್ರತಿಷ್ಠಾಪಿಸುವಂತಿಲ್ಲ. ಆದರೆ ಧಾರವಾಡದ ಕೃಷಿ ವಿವಿಯಲ್ಲಿ ಆಗಿದ್ದೇ ಬೇರೆ. ಧಾರವಾಡ ಕೃಷಿ ವಿವಿಯಲ್ಲಿ ಮೂರ್ತಿ ಸ್ಥಾಪನೆ, ಮೂರ್ತಿ ತೆರವಿಗೆ ಸ್ಥಳೀಯರ ವಿರೋಧ. ನಿಜ, ಧಾರವಾಡದ ಕೃಷಿ ವಿವಿಯಲ್ಲಿ ರಾತ್ರೋರಾತ್ರಿ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮತ್ತು ನಾಗದೇವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಬೆಳಿಗ್ಗೆ ವಿಷಯ ತಿಳಿತಾ ಇದ್ದಂತೆ ಅಯ್ಯಪ್ಪ ಮಾಲಾಧಾರಿಗಳು ಜನರು ಓಡೋಡಿ ಬಂದು ನೋಡಿದರು. ಬಳಿಕ ಜೆಸಿಬಿ ಮೂಲಕ ದೇವರ ಮೂರ್ತಿಗಳನ್ನ ತೆರವು ಮಾಡೋದಕ್ಕೆ ಕೃಷಿ ವಿವಿ ಸಿಬ್ಬಂದಿ ಯತ್ನಿಸಿದರು. ಆದರೆ ಇದಕ್ಕೆ ಅಲ್ಲಿದ್ದವರು ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಕೃಷಿ ವಿವಿಯವರು ಅನಿವಾರ್ಯವಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಬಯಲಲ್ಲಿ ಇದ್ದಾರೆ ಅಂತ ಮಾಲಾಧಾರಿಗಳು ಶಾಮಿಯಾನ ಹಾಕುವುದಕ್ಕೆ ಮುಂದಾದರು. ಆದ್ರೆ ಇದಕ್ಕೂ ಪೊಲೀಸರು ತಡೆಯೊಡ್ಡಿದ್ರು. ಬಳಿಕ ಕೃಷಿ ವಿವಿ ಕುಲಪತಿ ಜೊತೆ ಮಾಲಾಧಾರಿಗಳು ಸಭೆ ಮಾಡೋದಕ್ಕೆ ಮುಂದಾದ್ರೆ ಅವ್ರ್ಯಾರು ಕೈಗೆ ಸಿಕ್ಕಿಲ್ಲ. ಸದ್ಯ ಯಥಾಸ್ಥಿತಿ ಇದೆ. ಆದ್ರೆ ಈ ಮೂರ್ತಿ ಸಮರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿವಿ ಸಿಬ್ಬಂದಿ ಯತ್ನಿಸಿದರು. ಆದರೆ ಇದಕ್ಕೆ ಅಲ್ಲಿದ್ದವರು ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಕೃಷಿ ವಿವಿಯವರು ಅನಿವಾರ್ಯವಾಗಿ ಧಾರವಾಡ ಉಪನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಬಯಲಲ್ಲಿ ಇದ್ದಾರೆ ಅಂತ ಮಾಲಾಧಾರಿಗಳು ಶಾಮಿಯಾನ ಹಾಕುವುದಕ್ಕೆ ಮುಂದಾದರು. ಆದರೆ ಇದಕ್ಕೂ ಪೊಲೀಸರು ತಡೆಯೊಡ್ಡಿದ್ರು. ಬಳಿಕ ಕೃಷಿ ವಿವಿ ಕುಲಪತಿ ಜೊತೆ ಮಾಲಾಧಾರಿಗಳು ಸಭೆ ಮಾಡೋದಕ್ಕೆ ಮುಂದಾದ್ರೆ ಅವ್ರ್ಯಾರು ಕೈಗೆ ಸಿಕ್ಕಿಲ್ಲ. ಸದ್ಯ ಯಥಾಸ್ಥಿತಿ ಇದೆ. ಆದ್ರೆ ಈ ಮೂರ್ತಿ ಸಮರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದ್ ನೋಡ್ಬೇಕಷ್ಟೇ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಧಾರವಾಡ ಜನರ ಬಹುದಿನದ ಬೇಡಿಕೆ. ದಶಕಗಳ ಕಾಲ ನಡೆದ ಹೋರಾಟ. ಕೊನೆಗೂ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಜನರ ಕನಸು ನನಸಾಗಿದೆ. ತಾರತಮ್ಯ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಭಿವೃದ್ಧಿ ಕೆಲಸ, ಅಧಿಕಾರ ಹಂಚಿಕೆಯಲ್ಲೂ ಅನ್ಯಾಯ. ಇದರಿಂದ ಧಾರವಾಡ ಜನರು ಬೇಸತ್ತು ಹೋಗಿದ್ರು. ಹುಬ್ಬಳ್ಳಿಯಿಂದ ಬೇರ್ಪಡಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಡಿ ಅಂತ ಜನರು ಹೋರಾಡಿದರು. ಕೊನೆಗೂ ಧಾರವಾಡ ಜನರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತ್ಯೇಕ ಪಾಲಿಕೆಗೆ ಸಚಿವ ಸಂಪುಟ ಸಭೆ ಅಸ್ತು ಎಂದಿದೆ.
ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಗ್ರೀನ್ ಸಿಗ್ನಲ್. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬೇರ್ಪಡಿಸುವ ಕುರಿತು ನಿರ್ಣಯ ಘೋಷಣೆ ಆಗ್ತಾ ಇದ್ದಂತೆ ಧಾರವಾಡದಲ್ಲಿ ಹೋರಾಟಗಾರರು ಸಂಭ್ರಮಿಸಿದರು. ಧಾರವಾಡದಲ್ಲಿರೋ ಪಾಲಿಕೆ ಕಚೇರಿ ಎದುರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. 2025 ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿದೆ. ಆ ಕೊಡುಗೆ ಏನಂತಂದರೆ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದೆ. ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದು ಸುಮಾರು 3 ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅದರಿಗಿಂತ ಮೊದಲು 10 ವರ್ಷ ನಡೆದಿತ್ತು. ಆದರೆ ಕೊನೆಯ 3 ವರ್ಷ ನಮ್ಮ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ನಮಗೊಂದು ಸ್ಪಂದಿಸಿ ನಮ್ಮ ಧಾರವಾಡವನ್ನು ಹುಬ್ಬಳ್ಳಿಯಿಂದ ಸಪರೇಟ್ ಮಾಡಿಕೊಂಡು ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದೆ. ಒಂದು ಮಹಾನಗರ ಪಾಲಿಕೆ ಆಗಬೇಕಾದ್ರೆ ಇರಬೇಕಾದ ಜನಸಂಖ್ಯೆ, ಜನಸಾಂದ್ರತೆ, ಆದಾಯ ಎಲ್ಲವನ್ನೂ ಧಾರವಾಡ ಹೊಂದಿದೆ. ಸದ್ಯ ಇರುವ 1ರಿಂದ 26ನೇ ವಾರ್ಡ್ಗಳನ್ನು ಧಾರವಾಡ ಪಾಲಿಕೆಗೆ ಸೇರಿಸಲಾಗಿದ್ದು ಮುಂದೆ ಇನ್ನೊಂದಿಷ್ಟು ಬದಲಾವಣೆಗಳು ಆಗಲಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.